ಬಟ್ ಮಂಜುನಾಥ್ ಡಾಕ್ಟರ್ಗೆ ಇಲೆಕ್ಷನ್ ಇಲ್ಲ ಮನಸ್ಸೇ ಇರಲಿಲ್ಲ ಅಂತ. ಇಲ್ಲ, ಅವ್ರಿಗೆ ಇರಲಿಲ್ಲ, ನಿಲ್ಲಬೇಕು ನಿಮ್ಮ ಅವರು ಬೇಡ, ಇಲ್ಲ ನಮ್ಮ ಕುಟುಂಬದಲ್ಲಿ ಸುಮ್ಮನೆ ಅನ್ನೆಸರಿ ಡಿಸ್ಟರ್ಬೆನ್ಸ್ ಮಾಡ್ತಿದ್ದೀರಿ, ನಾವು ನೆಮ್ಮದಿಯಿಂದ ಇದ್ದೀವಿ, ನಮ್ಗೆ ಇವೆಲ್ಲ ಬೇಕಿರಲಿಲ್ಲ ಅಂತ ಮಗ ಅವನು ಭಾಳ ನನ್ನ ಹತ್ರನೇ ಗಲಾಟೆ ಮಾಡಿದ. ಅವಶ್ಯಕತೆ ಇಲ್ಲ ಮಾಮ, ಇದು ಸುಮ್ಮನೆ ನಮ್ಮ ಕುಟುಂಬಕ್ಕೆ ನೆಮ್ಮದಿ ಹಾಳು ಮಾಡ್ತಿದ್ದೀರಿ ಅಂತ ಭಾಳ ರಬ್ಬಾಯಿತು. ಆದರೂ ಕೊನೆಗೆ ಅಲ್ಟಿಮೇಟ್ಲಿ ಮಂಜುನಾಥ್ ಡಾಕ್ಟರ್ದು ಯಾರ್ದು BJP ಅವ್ರು ಚೂಸ್ ಮಾಡ್ಕೊಂಡಿದ್ದು? ಇಲ್ಲ, ನಾನು BJP ಅವರು ನನಗೆ ಅಮಿತ್ ಶಾ ಅವರೇ ರಿಕ್ವೆಸ್ಟ್ ಮಾಡಿದ್ರು ಏನಾದರೂ ಮಾಡಿ ಕನ್ವಿನ್ಸ್ ಮಾಡಬೇಕು ಅಂತ. ಅದರ ಮೇಲೆ ನಾನು ಮಂಜುನಾಥ್ ಅವರಿಗೆ ಜನಾಭಿಪ್ರಾಯ ಇದೆ, ಮಾಧ್ಯಮಗಳಲ್ಲೂ ನಿಮ್ಮ ಬಗ್ಗೆ ಬಹುಶಃ ನಿಮ್ಮ ಈ ಥರ ಯಾರಿಗೂ ಬೆಂಬಲ ಸಿಕ್ಕಿರಲಿಲ್ಲ ನಿಮ್ಮ ಸರ್ವಿಸ್ ಬಗ್ಗೆ, ಈವನ್ ಮಾಧ್ಯಮಗಳಲ್ಲೂ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಇದೆ, ಬಳಕೆ ಮಾಡ್ಕೊಳ್ಳಿ. ಅಕಸ್ಮಾತ್ ಡೆಲ್ಲಿನಲ್ಲಿ ಏನಾದರೂ ಒಂದು ಒಳ್ಳೆಯ ಅವಕಾಶ ಬಂದರೆ ಈಗ ಜಯದೇವದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ ಸರ್ವೀಸು ರಾಜ್ಯಕ್ಕೆ, ದೇಶದಲ್ಲಿ ಒಂದು ಬದಲಾವಣೆ ತರೋಕ್ಕೆ ಅವಕಾಶ ಸಿಗ್ಬೋದು ಅಂತೇಳಿ ನಾನು ಕನ್ವಿನ್ಸ್ ಮಾಡಿ ಆಮೇಲೆ ಫಾದರ್ ಹತ್ರ ಇದನ್ನು ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ನನಗೆ ಭಾಳ ಟೈಮ್ ತೊಗೊಂಡ್ಬಿಡ್ತು. ಒಂದು 2-3 ಅವರ್ಸು ಇಬ್ರಿಗೂ ತುಂಬ ದೊಡ್ಡ ಮಟ್ಟದಲ್ಲೇ ಕ್ಲ್ಯಾಶ್ ಆಯಿತು. ಅಲ್ಟಿಮೇಟ್ಲಿ ನಾನು ಕೆಲವೆಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಯಾವ ದೃಷ್ಟಿಯಿಂದ ನಾನು ಈ ತೀರ್ಮಾನ ಮಾಡ್ತಿದ್ದೀನಿ ಇದು ಅಂತ ಎಕ್ಸ್ಪ್ಲೈನ್ ಮಾಡಿ ಕನ್ವಿನ್ಸ್ ಮಾಡಿದೆ. ಆಮೇಲೆ ಅವ್ರು ಇನ್ನೂ ಪೊಲಿಟಿಕಲ್ ಮೋಡಿಗೆ ಬಂದಿಲ್ಲ ಅವರು. ಅಂದರೆ ಈ ಪೊಲಿಟಿಕಲ್ ಉತ್ತರಗಳನ್ನು ಹೆಂಗೆ ಕೊಡಬೇಕು ಅದಿಲ್ಲ ಟಾರ್ಗೆಟ್ ಮಾಡಿದಾಗ ಹೆಂಗೆ ರಿವರ್ಸ್ ಅವ್ರು ಅದಕ್ಕೆ ರಬ್ಬೆ ಮಾಡ್ಕೊಳ್ಳಲ್ಲ. ಅವ್ರು ಏನಾದರೂ ಮಾತಾಡ್ಕೊಳ್ಳಿ ಅಂತ ಬಿಟ್ಬಿಟ್ರೆ ಅದರಿಂದ ಅವ್ರಿಗೆ ಅದೊಂದು ಅಡ್ವಾಂಟೇಜ್. ಈಗ ನಾವು ನಿಂತಿದ್ರೆ ಅವ್ರೊಂದು ರಿಯಾಕ್ಟ್ ಮಾಡಿದ್ರು ನಾವು ಇನ್ನೊಂದು ರಿಯಾಕ್ಟ್ ಮಾಡ್ತೀವಿ. ಅವ್ರು ಆ ರೀತಿ ಒಟ್ಟು ಮೋಡಿಗೆ ಬಂದಿಲ್ಲ, ಹೋಗಲೇ ಇಲ್ಲ ಅದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.